ಕೊಪ್ಪಳದಲ್ಲಿ ಗೊಬ್ಬರಕ್ಕಾಗಿ ರಾತ್ರಿ ಇಡೀ ರೈತರು ಜಾಗರಣೆ ಮಾಡಿದ್ದಾರೆ. ಗೊಬ್ಬರಕ್ಕಾಗಿ ಮುದ್ದಾಬಳ್ಳಿ ಗ್ರಾಮಸ್ಥರಿಂದ ಜಾಗರಣೆ ಆಗಿದೆ. ಪ್ರಾಥಮಿಕ ಸಹಕಾರ ಸಂಘದ ಮುಂದೆಯೇ ಮಲಗಿದ್ರು ರೈತರು. ರಾತ್ರಿ ಇಡೀ ಕಾದಿದ್ದಾರೆ. ಬೆಳಗ್ಗೆಯಿಂದ ಗೊಬ್ಬರವನ್ನ ವಿತರಿಸಲಾಗ್ತಾ ಇದೆ ಸೊಸೈಟಿಯಲ್ಲಿ. ಹೀಗಾಗಿ ರಾತ್ರಿ ಇಡೀ ರೈತರು ಕಾದಿದ್ದಾರೆ. ಯೂರಿಯಾ ಗೊಬ್ಬರ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ಪೊಲೀಸರ ಭದ್ರತೆಯಲ್ಲಿ ಯೂರಿಯಾ ಗೊಬ್ಬರವನ್ನ ವಿತರಣೆ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು ರೈತರು ರಾತ್ರಿ ಇಡೀ ಪ್ರಾಥಮಿಕ ಸಹಕಾರ ಸಂಘದ ಮುಂದೆ ಕಾಯ್ತಾ ಇರುವಂತಹ ದೃಶ್ಯ. ಯಾಕಂದ್ರೆ ಬೆಳಗ್ಗೆನೆ ಗೊಬ್ಬರವನ್ನ ವಿತರಿಸಲಾಗ್ತಾ ಇತ್ತು. ಹಾಗಾಗಿ ರಾತ್ರಿನೇ ಬಂದು ರೈತರು ಕಾದಿದ್ದಾರೆ. ಈ ರೀತಿ ಪೊಲೀಸರ ಭದ್ರತೆಯಲ್ಲಿ ಯೂರಿಯಾ ಗೊಬ್ಬರವನ್ನ ಸದ್ಯ ವಿತರಣೆ ಮಾಡಲಾಗ್ತಾ ಇದೆ. ರೈತರು ಮುಗಿಬಿದ್ದಿದ್ದಾರೆ ಯೂರಿಯಾ ಗೊಬ್ಬರ ಖರೀದಿಗಾಗಿ. ಇಷ್ಟು ದಿನ ಕಾದು ಕಾದು ಸುಸ್ತಾಗಿದ್ರು. ಈಗ ಬೆಳಗ್ಗೆಯಿಂದಲೇ ಗೊಬ್ಬರ ವಿತರಣೆ ಮಾಡ್ತಾ ಇರೋದ್ರಿಂದಾಗಿ ರೈತರು ಮುಗಿಬಿದ್ದಿದ್ದಾರೆ. ನಿನ್ನೆ ರಾತ್ರಿ ಪ್ರಾಥಮಿಕ ಸಹಕಾರ ಸಂಘದ ಮುಂದೆನೇ ಈ ರೀತಿಯಾಗಿ ರೈತರು ಮಲಗಿದ್ರು. ಗೊಬ್ಬರವನ್ನ ಬೆಳಗ್ಗೆ ಆದ ತಕ್ಷಣ ತೆಗೆದುಕೊಂಡು ಹೋಗ್ಬೇಕು ಅಂತ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಸಮಸ್ಯೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಗ್ರಾಮಸ್ಥರು ಮಾತ್ರ ನಿನ್ನೆ ಇಡೀ ರಾತ್ರಿ ಕೂಡ ಒಂದು ಗೊಬ್ಬರಕ್ಕಾಗಿ ಅವರೆಲ್ಲರೂ ಕೂಡ ಇಲ್ಲೇ ಮಲಗಿರ್ತಕ್ಕಂಥ. ನಾನೀಗ ಮುದ್ದಾಬಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂಭಾಗದಲ್ಲಿದ್ದೀನಿ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲೇ ನೂರಾರು ರೈತರು ಮಲಗಿರ್ತಕ್ಕಂಥದ್ದು. ಅದು ಕೂಡ ನೋಡ್ಬೋದು ನಾವಿಲ್ಲ ದೃಶ್ಯದಲ್ಲಿ. ಹಾಸಿಗೆಯೊಂದಿಗೆ ಇಲ್ಲಿ ರೈತರು ಮಲಗಿರ್ತಕ್ಕಂಥದ್ದು. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಮುದ್ದಾಬಳ್ಳಿಯ ಸೊಸೈಟಿಯ ಮುಂಭಾಗದಲ್ಲಿ ರೈತರು ಮಲಗಿರ್ತಕ್ಕಂಥ ದೃಶ್ಯದಲ್ಲಿ ನಾವಿಲ್ಲ ಕಾಣಬಹುದಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಸೊಸೈಟಿಯಲ್ಲಿ ಈಗಾಗಲೇ ರೈತರಿಗೆ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆಧಾರ್ ಕಾರ್ಡ್ ಕೂಡ 2 ಚೀಲ ಅನ್ನುವ ರೀತಿಯಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ರೈತರ ಮಾತೇನಂತ ಹೇಳಿದ್ರೆ, ಒಂದು ಪಾಣಿಗೆ 2 ಚೀಲ ಕೊಟ್ಟರೆ ಮಾತ್ರ ಆ ಒಂದು ಗೊಬ್ಬರ ಎಲ್ಲರಿಗೂ ಸಿಗ್ತದೆ. ಆದರೆ ಒಂದು ಏನು ಆಧಾರ್ ಕಾರ್ಡಿಗೆ 2 ಚೀಲ ಅನ್ನೋದಾದರೆ ಅದು ಯಾವ ರೈತರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳೋದು. ಮತ್ತೊಂದು ಕಡೆ ಆಧಾರ್ ಕಾರ್ಡನ್ನು ಕೂಡ ಇಲ್ಲಿ ಕ್ಯೂ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವೀಗ ದೃಶ್ಯದಲ್ಲಿ ಕಾಣ್ಬೋದು. ಅಂದರೆ ರಾತ್ರಿಯಿಂದಲೂ ಕೂಡ ಇಲ್ಲಿ ರೈತರು ಇದೇ ಒಂದು ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಹಿಳೆಯರು ಕೂಡ ಇಲ್ಲಿ ನಿಂತಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಅಂದರೆ ಚಿಕ್ಕ ಮಕ್ಕಳೊಂದಿಗೆ ಇಲ್ಲಿ ಬಂದಿರತಕ್ಕಂಥದ್ದನ್ನು ಕೂಡ ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು ಇಟ್ಕೊಂಡು ನಿನ್ನೆ ರಾತ್ರಿನೇ ಇಲ್ಲಿ ಮಲಗಿ ಇರ್ತಕ್ಕಂಥದ್ದು. ಮಹಿಳೆಯರ ಮತ್ತೊಂದು ಕೆಲಸವನ್ನು ಮಾಡೋಣ. ನೀವು ಹೇಳಿ, ನೀವು ಎಷ್ಟೊತ್ತಿಗೆ ಬಂದಿರಿ? ನಿಮ್ಗೆಲ್ಲ ಏನು ಗೊಬ್ಬರ ಸಿಗ್ತಾ ಇದೆನಾ ಅಥವಾ ಇಲ್ಲ ಏನು ಅಂತ? ರಾತ್ರಿ ಎಲ್ಲ ಇಲ್ಲೇ ಮಕ್ಕಂದೇವ್ರಿ, ಗೊಬ್ಬರ ಕೊಟ್ಟಿಲ್ಲ ನಮ್ಗೆ. ಈಗ ನಿಮ್ಗೆ ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬರಕುಂತು? ಏನು ನಾವು ಇವತ್ತು ಬಂದಿರಿ, ನೀರು ಸಾಯಂಕಾಲ. ರಾತ್ರಿ ಕೂಡ ಹೆಣ್ಮಕ್ಳು ಕೂಡ ಇಲ್ಲೇ ಮಲ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ರೈತರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಂಥ ಒಂದು ಕೆಲಸವನ್ನ ಮಾಡೋಣ. ಹೇಳಿ, ನೀವು ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದು ಇಲ್ಲಿ ಮಲ್ಕೊಂಡಿದ್ರಿ? ನಿಮ್ಗೆ ಏನ್ ತೊಂದರೆ ಆಗಿದೆ ಏನು ಅಂತ? 7 ಗಂಟೆಗೆ ಬಂದು ಇಲ್ಲಿ ಮಕ್ಕಂದೀವಿ ಸರ. ಪಾಳೆ ಕಚ್ಚಿ ನಾಷ್ಟ ಇಲ್ಲ, ಊಟ ಇಲ್ಲ, ಪಾಳೆ ಹೋಗತ್ತಂತ ಎಲ್ಲ ಥರದ್ರಾಗೂ ಇಲ್ಲಿ ಮಕ್ಕಂದೀವಿ. ಒಂದೇ ಗಾಡಿ ಗೊಬ್ಬರ ಕಳಿಸ್ಯಾರ, ಎದಕ್ಕೂ ಆಗ್ಲಾರ್ದು. ಇನ್ನೂ ಒಂದು ನಮಗೆ 2 ಗಾಡಿ ಕಳಿಸಿದ್ರೆ ನಮಗೆ ಒಳ್ಳೇದಾಗುತ್ತಾ. ಆನಂತರ ಎಲ್ಲ ಇನ್ನೂ ಸಾವಿರಾರು ಜನ ಇಲ್ಲಿ ಮಕ್ಕಂದೀವಿ. ಒಬ್ರಲ್ಲ ಇಬ್ರಲ್ಲ, ನಮಗೆ ಭಾಳ ತ್ರಾಸನಾಗದೀವಿ ನಾವು. ಹೊಲ ನೋಡಿದ್ರ ಗೊಬ್ಬರ ಇಲ್ಲ, ಗೊಬ್ಬರ ಒಣಗಾಕತ್ತೆ. ಎಷ್ಟು ಚೀಲ ಬಂದೈತಿ? ರೈತರಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತ? ಇಲ್ಲಿ ನಿನ್ನೆ 450 ಚೀಲಗಳು ಬಂದಿದೆ. ಒಂದು ಆಧಾರ್ ಕಾರ್ಡಿಗೆ 2 ಚೀಲಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಆಧಾರ್ ಕಾರ್ಡ್ ಅಂದ್ರೆ ಮನೆಯೊಳಗೆ ಹೊಲ್ದ ಇದ್ರೆ 5 ಆಧಾರ್ ಕಾರ್ಡ್ ಇರ್ತವೆ, 5ಅಲ್ಲಿ 10 ಹೋಗ್ಬಿಡ್ತವೆ. ಪಾಣಿಗೆ 2 ಚೀಲ ಕೊಟ್ಟರೆ ಅದು ಎಲ್ಲರಿಗೂ ರೈತರು ಸಿಗುತ್ತೆ. ಇಲ್ಲ ಪಟ್ಟಕ್ಕೆ 2 ಚೀಲ ಕೊಟ್ಟರೆ 2 ಸಿಗುತ್ತೆ. ಆಧಾರ್ ಕಾರ್ಡಿಗೆ ಕೊಟ್ಟರೆ ಒಬ್ಬ ರೈತರು ಸಿಗುತ್ತೆ, ಒಬ್ಬ ರೈತರು ಸಿಗೋದಿಲ್ಲ. ಅದನ್ನು ಸಹ ಇದು ರೈತರು ಹೇಳೋದಂತೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಏನು ಯೂರಿಯಾ ಗೊಬ್ಬರಕ್ಕಾಗಿಲ್ಲ ನಾವು ಕಾಯ್ತಾ ಇದ್ದೀವಿ. ಒಂದು ಆಧಾರ್ ಕಾರ್ಡಿಗೆ 2 ಚೀಲ ಏನು ಅಧಿಕಾರಿಗಳು ಮಾಡಿದ್ರೆ ಅದನ್ನ ರದ್ದು ಮಾಡಬೇಕು. ಯಾಕಂತಂದ್ರೆ ಒಂದು ಪಾಣಿಗೆ 2 ಚೀಲ ಅನ್ನೋದಾಗ ಮಾತ್ರ ಪ್ರತಿಯೊಬ್ಬ ರೈತರು ಕೂಡ ಸಿಗ್ತದೆ ಅನ್ನೋದು ರೈತರ ಮಾತು. ಒಟ್ಟಿನಲ್ಲಿ ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರದಿಂದಾಗಿ ಇದೀಗ ರೈತರು ರಾತ್ರಿ ಇಡೀ ಜಾಗರಣೆ ಮಾಡಬೇಕಂತ ಒಂದು ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿದೆ. ಮುದ್ದಾಬಳ್ಳಿ ಗ್ರಾಮದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶೆಲಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.